हाँ एक्सप्लेन कीजिए। हाँ जी, ಇದು ಯೋಗಿ ಕೃಷಿ ಇಂಗ್ಲಿಷ್ ಹಿಂದಿನೇ ಕನ್ನಡ 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 ಇದು ಎಲ್ಲ ಯೋಗಿಕ್ ಖೇತಿ ಯಾರಾದ್ರೂ ಮಾಡಬಹುದು, ರೈತರು ಮಾಡಬಹುದು, ಅಥವಾ ನಾವು ಖುದ್ದಾಗಿ ಯಾರಿಗೆ ರೈತರು ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅವ್ರದ್ದು ಪ್ರೊಫೆಷನ್ ಫಾರ್ಮರ್ಸ್ ಇಲ್ಲ ಅಂದ್ರೆ ಅವರು ಹಾಬಿಯಿಂದ ಮಾಡ್ಕೋಬಹುದು. ಎನಿಬಡಿ ಕ್ಯಾನ್ ಡೂ ಇಟ್. ಇದರಲ್ಲಿ ನಾವು ಚಿಕ್ಕ ಪ್ರಮಾಣದಲ್ಲಿ ಒಂದು 3 ಗುಂಟೆ ಏರಿಯಾದಲ್ಲೂ ಕೂಡ ನಾವು ಮಾಡಬಹುದು. ಇದಕ್ಕಿಂತ ಅರ್ಧನೂ ಇದ್ರೆ ಮಾಡಬಹುದು. ರೈತರು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು. ನಿಮ್ಮದು ಮುಂಚೆ ಖಾಲಿ ಇರುತ್ತಲ್ಲ ಜಾಗ, ಆ ಜಾಗದಲ್ಲಿ ನಾವೇನು ಮಾಡ್ತೀವಿ, ನಾವು ನ್ಯಾಚುರಲ್ ಆಗಿ ನೈಟ್ರೋಜನ್ ಫಿಕ್ಸಿಂಗ್ ಟ್ರೀಸ್ ಎಲ್ಲ ಹಾಕ್ತೀವಿ. ಅಂದರೆ ಗಿಡಗಳು ದೇಂಚ ಸನ್ ಹೆಂಪ್ ಎಲ್ಲ ಹಾಕಿ 1 ತಿಂಗಳು ಬಿಟ್ಬಿಡ್ತೀವಿ. ಹೂವು ಮುಂಚೆನೆ ನಾವೇನು ಮಾಡ್ತೀವಿ, ಬನ್ನಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಹೂವು ಮುಂಚೆನೆ ಅದೆಲ್ಲ ತೆಗೆದು ವಾಪಸ್ಸು ನಮ್ಮದು ಇದರ ಮಣ್ಣಲ್ಲೇ ಅದು ರೋಟರ್ವೇಟ್ರಲ್ಲಿ ನಾವು ಹಾಕ್ಬಿಡೋದು ಎಲ್ಲ. ಸೊ ಅದರದ್ದು ಏನಾಗುತ್ತೆ, ನೈಟ್ರೋಜನ್ ಏನಿರುತ್ತೆ ವಾಪಸ್ ಭೂಮಿಗೆ ಬರುತ್ತೆ. ಅದಾದಮೇಲೆ ನಾವು ಇದೆಲ್ಲ ಬಿದ್ರು ಹಾಕ್ತೀವಿ ಮತ್ತು ಇದೆಲ್ಲ ಕನೆಕ್ಷನ್ ಮಾಡ್ತೀವಿ ಇದ್ರದ್ದು. ಹೌದು, ಇದು ಹಾಕಿದ ನಂತರ ಒಂದು ಇದು ಬೇಸಲ್ ಡೋಸ್ ಹಾಕ್ತೀವಿ. ಬೇಸಲ್ ಡೋಸಲ್ಲಿ ಎರೆಹುಳ ಗೊಬ್ಬರ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಆಮೇಲೆ ಬೆಲ್ಲ, ಒಂದು ಸ್ವಲ್ಪ ಮಜ್ಜಿಗೆ, ಒಂದು ಸ್ವಲ್ಪ ಗಂಜಲ, ಆಮೇಲೆ ಸ್ವಲ್ಪ ಹಿಟ್ಟು, ಅದೆಲ್ಲ ಚೆನ್ನಾಗಿ ಕಲಸಿ ಅದರಲ್ಲಿ ಒಂಚೂರು ಬಯಾಚಾರ ಹಾಕಬೇಕು. ಆ ಯೂನಿಟ್ ಕಾಣ್ತಾ ಇದೆಯಲ್ಲ, ಅದು ಏನೇನು ವೇಸ್ಟ್ ಇದೆ, ರೈತರ ವೇಸ್ಟು, ಅದು ದೊಡ್ಡ ಹೈ ಟೆಂಪ್ರೇಚರ್ 550 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾವು ಅದನ್ನು ಹೀಟ್ ಮಾಡಿ ಕ್ಲೋಸ್ ಟೆಂಪ್ರೇಚರಲ್ಲಿ ಆಕ್ಸಿಜನ್ ಆಬ್ಸೆನ್ಸಲ್ಲಿ ಬರ್ನ್ ಆಗಿ ಅದು ಬಯಾಚಾರ ರೆಡಿ ಆಗುತ್ತೆ. ಆ ಬಯಾಚಾರು ನಾವು ಗಿಡ ಮರಕ್ಕೆ ಹಾಕಿದ್ರೆ 15% 20% ಇಳುವರಿಕೆ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಹಾಕಿ ಈ 4 ಲೇಯರ್ಸಲ್ಲಿ ಹಾಕಿದ್ದೀವಿ. ಈ 4 ಲೇಯರ್ಸ್ ನಾವು ಹಾಕಿಲ್ಲ. ಮಿಕ್ಕಿದೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್, ಇದರಲ್ಲಿ ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಒಂದು ಕೆಮಿಕಲ್ ಹಾಕಿಲ್ಲ, ಒಂದು ಪೆಸ್ಟಿಸೈಡ್ ಹಾಕಿಲ್ಲ, ಒಂದು ಯಾವುದಾದ್ರೂ ಆ ಥರ ಏನೂ ಹಾಕಿಲ್ಲ. ಬೇಸಲ್ ಡೋಸ್ ಹಾಕಿ ಗೋಕೃಪಾ ಅಮೃತ್ ಮಾಡಿದ್ವಿ. ಗೋಕೃಪಾ ಅಮೃತ್ ಅಂದರೆ 2 kg ಬೆಲ್ಲದಲ್ಲಿ 2 ಲೀಟ್ರ್ ನಾವು ಮಜ್ಜಿಗೆ ಹಾಕ್ತೀವಿ. ದೇಸಿ ಗಾಯಕ ಅದು ಮೊಸರು, ಅದು ಹಾಲು ತೊಗೊಂಡು ಮೊಸರು ಮಾಡಿ ಮಜ್ಜಿಗೆ ಮಾಡಿಕೊಂಡು, ಆಮೇಲೆ ಅದರಲ್ಲಿ ನಾವು ಒಂದು ಕಲ್ಚರ್ ಹಾಕ್ತೀವಿ. ಅಂದರೆ ಗೋಕೃಪಾ ಅಮೃತ್ ಬ್ಯಾಕ್ಟೀರಿಯಲ್ ಕಲ್ಚರ್ 1.5-2 ಲೀಟ್ರ್ ಹಾಕಿ ಅದನ್ನು ಆ 200 ಲೀಟ್ರ್ ಕ್ಯಾನಲ್ಲಿ ಫಿಲ್ ಮಾಡಿದ್ರೆ ಅದು 1 ವಾರದಲ್ಲಿ ತಯಾರಾಗುತ್ತೆ. ಅದನ್ನು ನಾವು ಬೆಳಗ್ಗೆ ಸಂಜೆ ದೇವರ ನೆನಪಲ್ಲಿ ನಾವು ಅದನ್ನು ಮೂವ್ ಮಾಡ್ತಾ ಇರಬೇಕು. 2 ಟೈಮ್ಸು ಕ್ಲಾಕ್ ವೈಸು, ಯಾವ ಥರ ನಮ್ಮ ಗಡಿಯಾರ ಹೋಗುತ್ತಲ್ಲ ಆ ಕ್ಲಾಕ್ ವೈಸು. ಮತ್ತು ಬೆಳಗ್ಗೆ ಹೊತ್ತು ಅಮೃತ ವೇಳದಲ್ಲಿ ದೇವರ ನೆನಪಲ್ಲಿ ನಮ್ಮ ಇದು ಏನೇನು ತರಕಾರಿ ಹಾಕಿದ್ದೀವಿ, ಏನೇನು ಗಿಡ ಹಾಕಿದ್ದೀವಿ ಅದು ನೆನಪಲ್ಲಿರಲಿ. ಯಾಕಂದರೆ ಖುದ್ದಾಗಿ ಈ ಎನರ್ಜಿ ನಾವು ಹೇಳ್ತೀವಿ ದೇವ್ರದ್ದು ಎನರ್ಜಿ, ಪರಮಾತ್ಮ ಎನರ್ಜಿ ತೊಗೊಂಡು ವಾಪಸ್ ವೈಬ್ರೇಷನ್ಸ್ ಕೊಡು ನೇಚರ್ಗೆ. ಆಮೇಲೆ ಕೀಟನಾಶಕಕ್ಕೆ ನಾವು ಏನು ಮಾಡ್ತೀವಿ, ದಶಪರ್ಣಿ ಅರ್ಕ್ ಮಾಡ್ತೀವಿ. ಅದರಲ್ಲಿ 2 kg ನಾವು ಬೇವಿನ ಎಲೆ, 2 kg ಸೀತಾಫಲ ಎಲೆ, 2 kg ಹೊಂಗೆ ಎಲೆ, 2 kg ಜಟ್ರೋಪ ಎಲೆ, 2 kg ನಿರ್ಯಮ್ ಹೂವಂದಿ ಎಲೆ, 2 kg ನಾವು ಲೆಂಟಾನ ಎಲೆ, 2 kg ಕ್ಯಾಲಟ್ರೋಪಸ್ ಎಲೆ. ಈ ಎಲೆ 2 kg 200 ಲೀಟರ್ಸ್ ಬಾಟಲ್ ಇದು ಡ್ರಮ್ಮಲ್ಲಿ ಹಾಕಿದ್ರೆ ಮಿಕ್ಕಿದೆಲ್ಲ ನೀರು ಹಾಕಿ ಕವರ್ ಮಾಡಿಕೊಂಡು ನೀವು ಗೋಣಿಚೀಲ ಹಾಕಿ ಅಲ್ಲಿ ನಿಮಗೆ ಶೇಡಲ್ಲಿ ಹಾಕಿ, ಎಲ್ಲೆಲ್ಲಿ ನೆರಳಿರುತ್ತಲ್ಲ, ಯಾಕಂದರೆ ಮಳೆ ನೀರು ಬೀಳಬಾರ್ದು. ಬೈ ಚಾನ್ಸ್ ಮಳೆ ನೀರು ಆ ಥರ ಏನಾದರೆ ಆ ಟೈಮ್ ಮುಚ್ಚಳ ಹಾಕಿ, ಇಲ್ಲಾಂದರೆ ಓಪನ್ ಆಗಿರಲಿ. ಆವಾಗ ನಮಗೆ ದಶಪರ್ಣಿ ಅರ್ಕ್ ರೆಡಿ ಆಗುತ್ತೆ. ಇದು ನಾವು ವಾರಕ್ಕೆ 1 ಸತಿ ಅಪ್ಲೈ ಮಾಡಿದ್ರೆ ಎಲ್ಲ ಗಿಡಕ್ಕೆ ಹಾಕಿ ನಮಗೆ ಕೀಟ ರೋಗ ಎಲ್ಲ ಅದು ಕಡಿಮೆ ಆಗುತ್ತೆ. ಅದು ಸರಿಯಾಗಿ ಕಂಟ್ರೋಲರ್ ಇರುತ್ತೆ. ಅದು ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು. ಅದು ಬೈ ಚಾನ್ಸ್ ನಿಮ್ಮದು 1 ತಿಂಗಳು ತೊಗೊಳುತ್ತೆ, ಎಲ್ಲ ಡಿಕಂಪೋಸ್ ಆಗುತ್ತೆ, ಎಲ್ಲ ಕೊಲ್ತ್ಬಿಡುತ್ತಲ್ಲ ನೀರಲ್ಲಿ. ಇಲ್ಲ ಅಂದರೆ ಗೋಕೃಪಾ ಅಮೃತ 3 ಲೀಟ್ರ್ ತೊಗೊಳ್ಳಿ. ಮಿಕ್ಕಿದ್ದು ನಾವು 4-5 ಲೀಟ್ರ್ ನೀರಲ್ಲಿ ಅದರಲ್ಲಿ ನಾವು ಮಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ. ಇದೆಲ್ಲ ರೋಗ ಕಡಿಮೆ ಮಾಡೋಕ್ಕೆ, ಕೀಟನಾಶ ಕಡಿಮೆ ಮಾಡೋಕ್ಕೆ ನಾವು ಇದೆಲ್ಲ ಹಾಕೋದು. ಆಮೇಲೆ ದೇವ್ರ ನೆನಪಲ್ಲಿ ಯಾವಾಗೂ ಇದ್ದಿದ್ದು. ನಾವು ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ತೀವಿ, ಮಕ್ಕಳಿಗೆ ನಾವು ಎನ್ಕರೇಜ್ಮೆಂಟ್ ಮಾಡಿದ್ರೆ ಮಕ್ಕಳಿಗೆ ಅವರು ಎಕ್ಸಾಮಿನೇಷನ್ಸಲ್ಲಿ ಚೆನ್ನಾಗಿ ಮಾಡ್ತಾರೆ. ಅವ್ರ ತಂದೆ ತಾಯಿ ಟೀಚರ್ಸ್ ಒಂಚೂರು ಎನ್ಕರೇಜ್ಮೆಂಟ್ ಕೊಟ್ಟರೆ ಮಕ್ಕಳಿಗೆ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲಿನೂ ಇವರೇ ನಮ್ಮ ಮಕ್ಕಳ ಹಾಗೇನೆ. ನಾವು ಇವ್ರ ಜೊತೆ ಮಾತಾಡಬೇಕು ಅಂದರೆ ಒಳಗಿಂದ ಪ್ರೀತಿಯಿಂದ ಕೇಳಬೇಕು, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಏನಾದರೂ ಏನೋ ಪ್ರಾಬ್ಲಮ್ ಇದ್ದರೆ ಅಲ್ಲಿ ನೋಡಿಕೊಂಡು ಸ್ವಲ್ಪ ಅದರಲ್ಲಿ ರೆಕ್ಟಿಫೈ ಮಾಡೋದು. ಮತ್ತು ಆಮೇಲೆ ಇದು ಯಾವಾಗ ಬೇಕಾದರೂ ಕೂತ್ಕೊಳ್ಳಿ. ಒಳ್ಳೆ ನಿಮಗೆ ಒಬ್ಬರು ಬಂದಿದ್ದರು ಮೊನ್ನೆ, ಹೇಳಿದ್ರು ಇಡೀ ಕೃಷಿ ಮೇಳದಲ್ಲಿ ಎಷ್ಟೋ ಜನ ಇದ್ದಾರೆ, ಒಂಥರ ಅನಿಸ್ತು. ಇಲ್ಲಿ ಬಂದು ಅವ್ರಿಗೆ ಭಾಳ ಖುಷಿ ಆಯಿತು. ನಂಗೆ ಒಂದು ಶಾಂತಿ ಬರ್ತಾ ಇದೆ ನಿಂತ್ಕೊಳ್ಳೋಕ್ಕೆ ಅವ್ರಿಗೆ ಅನಿಸ್ತು. ನಾನು ಏನು ಅವ್ರಿಗೇನು ಹೇಳಲಿಲ್ಲ, ಏನು ಹೇಳಲಿಲ್ಲ. ಬಂದಾದ್ಮೇಲೆ ಅವ್ರು ಖುದ್ದಾಗಿ ನನಗೆ ಹೇಳಿದ್ದು,
ಇಲ್ಲಿ ಬಂದಾದ್ಮೇಲೆ ನನಗೆ ಒಂದು ಸ್ವಲ್ಪ ಪೀಸ್ ಅನಿಸ್ತಾ ಇದೆ, ಒಂದು ಶಾಂತಿ ಫೀಲಿಂಗ್ ಅನಿಸ್ತಾ ಇದೆ. ಮತ್ತು ನಾನು ಹೇಳಿದೆ ಯಾಕಂದರೆ ಇದು ದೇವರೇ ಇದರದಲ್ಲಿ ಇದ್ದಾನೆ. ಯಾಕಂದರೆ ಈ ಎಲ್ಲ ಇದರಲ್ಲಿ ಪರಮಪಿತ ಪರಮಾತ್ಮ ಬ್ಲೆಸ್ಸಿಂಗ್ಸ್ ಆಗ್ತಾ ಇದೆ. ನಾವು ಏನು ತೊಗೊಳ್ತೀವಿ ನಾವು ವಾಪಸ್ ಕೊಡಬೇಕು. ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಗುಡ್ ವಿಶಸ್, ಶುಭಕಾಮನೆ ಎಲ್ಲದಕ್ಕೂ ಕೊಡಬೇಕು. ಆವಾಗ ಎಷ್ಟು ಪ್ರೀತಿಯಿಂದ ಕೊಟ್ಟರೆ ತಾನೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ತೊಂದರೆ ಇದ್ದರೂ ಕೂಡ, ಜಾಸ್ತಿ ಸೈಕ್ಲೋನ್ ಇದ್ದರೂ ಕೂಡ ನೋಡಿ ಎಷ್ಟು ಪ್ರೊಟೆಕ್ಷನ್ ಆಗಿದೆ. ನಮಗೇನು ಅಷ್ಟೇನು ಹಾಳಾಗಿಲ್ಲ. ಕೆಲವು ಜಾಗದಲ್ಲಿ ಸುಮಾರು ನೀರು ಬಂದು ಎಲ್ಲ ಡಿಸ್ಟ್ರಾಯ್ ಆಗಿತ್ತು. ಬಟ್ ಇಲ್ಲಿ ಅಂದರೆ ಇಟ್ ಹಸ್ ಕಮ್ ಅಪ್ ವೆರಿ ವೆಲ್, ವೆರಿ ಬ್ಯೂಟಿಫುಲಿ. ಈಗ ನಮಗೆ ಹಾರ್ವೆಸ್ಟ್ ಟೈಮ್ ಆಗಿದೆ. ನಾವೆಲ್ಲ ಮೇಥಿ ಎಲ್ಲ ತೆಗಿಬೇಕು. ನಾಳೆದು ಇದೆಲ್ಲ ಹಾರ್ವೆಸ್ಟ್ ಮಾಡಿ ಮತ್ತೆ ಹಾಕ್ತೀವಿ. ಥ್ಯಾಂಕ್ ಯು ಫಾರ್ ಯುವರ್ ಥ್ಯಾಂಕ್ ಯು ಇನ್ಫಾರ್ಮೇಶನ್. ವೆರಿ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.